ಇವತ್ತು ನಿಫ್ಟಿಯಲ್ಲಿ ಸಖತ್ತಾಗಿರುವ ಒಂದು ರ್ಯಾಲಿ ಬಂತು. ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ. ನಾನಿವತ್ತು ನಿಫ್ಟಿ ಬೇರಿಶ್ ಆಗಬಹುದು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಒಂದು ಮೂಮೆಂಟ್ಸ್ಗಳು ಬುಲ್ಲಿಶ್ ಮೂಮೆಂಟೇ ತೋರಿಸ್ತಾಯಿತ್ತು. ನಾನೇ ಇಲ್ಲ ಒಂದು ಕಡೆ ರಾಂಗ್ ಥಿಂಕ್ ಮಾಡಿದೆ. ಓಕೆ, ಇರಲಿ. ನಮ್ಮ ಲೆವೆಲ್ಸ್ಗಳನ್ನ ಯಾವ ಥರ ಇದು ಮೂವ್ ಮಾಡಿದೆ ಅಂತ ನೋಡೋಣ. ನಿನ್ನೆದು ನಾನು ರೆಸಿಸ್ಟೆನ್ಸ್ ಲೆವೆಲ್ ಹೇಳಿದ್ದು ಎಲ್ಲ ಬ್ರೇಕ್ಔಟಾಗಿ ಮೇಲಕ್ಕೆ ಹೋಗಿದೆ. ಬೆಳಿಗ್ಗೆ ನೋಡಿ, ನಾನು 5 ಮಿನಿಟ್ಸ್ ಕ್ಯಾಂಡಲ್ ಹಾಕ್ತೀನಿ. 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಯಾವ ಥರ ಈ ರೆಸಿಸ್ಟೆನ್ಸ್ ಸಪೋರ್ಟ್ ವರ್ಕ್ ಆಗಿದೆ ಅಂತ ನೋಡೋಣ. ನೋಡಿ, ಆ್ಯಕ್ಚುಲಿ ಇದು ಮೇಲ್ಗಡೆಯಿಂದ ಸೆಕೆಂಡ್ ರೆಸಿಸ್ಟೆನ್ಸಿಂದ ಡೌನ್ ಬಂದು ಮತ್ತೆ ಸಪೋರ್ಟ್ ತಗೊಂಡು ಏನು ಮಾಡ್ತು, ಇವತ್ತಿನ ಹೈನ ಬ್ರೇಕ್ ಮಾಡಿ ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ರೆಸಿಸ್ಟೆನ್ಸ್ಗಳು ಸಪೋರ್ಟಾಗಿ ಮತ್ತೆ ವರ್ಕ್ ಆಯಿತು. ಅಲ್ಲಿಂದ ಕೊನೆಗೆ ಇವಾಗ ಒಂದು ಚಿಕ್ಕದಾಗಿ ಬೇರಿಶ್ ಆಗಿದೆ. ಆದರೂ ಓವರಾಲ್ ಬಂದುಬಿಟ್ಟಿದ್ದು ಬುಲ್ಲಿಶಲ್ಲೇ ಕ್ಲೋಸ್ ಆಗಿದೆ. ಓಕೆ ಸ್ನೇಹಿತರೆ, ಈಗ ಇವತ್ತಿನ ಒಂದು ಲೆವೆಲ್ಸ್ಗಳನ್ನ ನೋಡೋಣ. ಅಂದರೆ ಇವತ್ತಿನ ಡೇ ಕ್ಯಾಂಡಲ್ಗೆ ಈ ಲೆವೆಲ್ಸ್ಗಳನ್ನ ಹಾಕಿದರೆ ನಾಳೆಗೆ ಯಾವ ಥರ ಪ್ರಿಡಿಕ್ಷನ್ ಮಾಡ್ಬೋದು ಮಾರ್ಕೆಟ್ನಲ್ಲಿಂದ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ನಾನು 24,800 ಮತ್ತು 24,000 ಇದಕ್ಕೆ ಒಂದು ಲೈನ್ ಹಾಕಿದ್ದೀನಿ ನೋಡಿ, ಡಾಟೆಡ್ ಲೈನು. ಇದು ಮೇಯ್ನ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳು. ಅಲ್ಲಿ ಓಪನ್ ಇಂಟ್ರೆಸ್ಟ್ಗಳು ಇದೆ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಓಕೆ, ನೆಕ್ಸ್ಟು ಇವತ್ತಿನ ಡೇ ಕ್ಯಾಂಡಲ್ಗೆ ಹಾಕಿ ನೋಡೋಣ. ಸ್ನೇಹಿತರೆ, ಇದು ನಾಳೆಗೆ ಇರುವಂಥ ಪ್ರಿಡಿಕ್ಷನ್ನು. ಈಗ ನಾನು ಇದನ್ನು ಡ್ರಾ ಮಾಡಿದ್ದೀನಿ. ಇದರ ಲೆವೆಲ್ಸ್ಗಳನ್ನ ನಾನು ಹೇಳ್ತೀನಿ ನೋಡಿ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ಗಳು ಯಾವ್ಯಾವುದಿದೆ ಅಂತ ನೋಡೋಣ. 3 ದಿನ ನಿಫ್ಟಿ ತುಂಬ ಅಪ್ಪರ್ ಸೈಡ್ ಹೋಗಿರೋದ್ರಿಂದ ನಾಳೆ ಸೈಡ್ ವೇಸ್ ಆಗುವ ಚಾನ್ಸಸ್ ಇದೆ. ಯಾಕಂದರೆ ನಾಡಿದ್ದು ಎಕ್ಸ್ಪೈರಿ ಇದೆ, ಹಾಗಾಗಿ ಸೈಡ್ ವೇಸ್ ಆಗುವ ಚಾನ್ಸಸ್ ಇದೆ. ನೀವಿಲ್ಲಿ ಪ್ರಾಫಿಟ್ ಲಾಸನ್ನು ನೋಡೋದಾದರೆ, ನಾನು ಆ್ಯಕ್ಚುಲಿ ನಿನ್ನೆದು ಪೊಸಿಷನ್ನ ಇವತ್ತು ಎಕ್ಸಿಟ್ ಮಾಡಿದೆ. ಯಾಕಂದರೆ ನಾನು ಬೇರಿಶ್ ಕಡೆ ನೋಡ್ತಾ ಇದ್ದೆ, ಹಾಗಾಗಿ ನನಗಿದು ಮೂಮೆಂಟ್ಸ್ ಬುಲ್ಲಿಶ್ ಕಡೆಗೆ ನಾನು ಥಿಂಕ್ ಮಾಡಿರಲಿಲ್ಲ. ಹಾಗಾಗಿ ನಾನು ಲಾಸ್ ಬುಕ್ ಮಾಡಿದೆ. ಲಾಸ್ ಬುಕ್ ಮಾಡಿ ನೆಕ್ಸ್ಟ್ ಟ್ರೇಡ್ನಲ್ಲಿ 500 ರುಪೀಸು ಪ್ರಾಫಿಟ್ ಮಾಡಿದ್ದೀನಿ ಸೆಲ್ಲಿಂಗ್ನಲ್ಲಿ. ಆ್ಯಕ್ಚುಲಿ ಬೈಯರ್ಸ್ಗಳಿಗೆ ಈ ಲೆವೆಲ್ಸ್ಗಳು ತುಂಬ ಚೆನ್ನಾಗಿ ಇವತ್ತು ವರ್ಕ್ ಆಗಿದೆ. ಡೋಂಟ್ ವರಿ, ನಾನು ಸದ್ಯಕ್ಕೆ ಬೈಯಿಂಗ್ ಸೈಡ್ ಏನು ನೋಡ್ತಾ ಇಲ್ಲ, ಸೆಲ್ಲಿಂಗ್ ಸೈಡ್ ನಾನು ಕಲಿತಾ ಇರೋದ್ರಿಂದ ನನ್ನ ಅನಾಲಿಸಿಸ್ ಎಲ್ಲ ಸೆಲ್ಲಿಂಗ್ ಸೈಡೇ ಇರುತ್ತೆ. ಹಾಗಾಗಿ ಇವತ್ತು ಸೆಲ್ಲಿಂಗ್ ಸೈಡ್ ನಾನು ಸ್ವಲ್ಪ ನಿನ್ನೆ ಏನು ಲಾಸ್ ಆಗಿದೆ ಅದನ್ನು ಇವತ್ತು ನಾನು ಬುಕ್ ಮಾಡಿದ್ದೀನಿ. ಅದು ನಿನ್ನೆ ಹೋಲ್ಡ್ ಆಗಿತ್ತು, ಅದನ್ನು ಬುಕ್ ಮಾಡಿದ್ದೀನಿ ಇವತ್ತು. ಹಾಗಾಗಿ ಲಾಸ್ ಬುಕ್ ಮಾಡಿ ಇವತ್ತು ಪ್ರಾಫಿಟ್ 500 ರುಪೀಸ್ ಮಾತ್ರ ಮಾಡಿದ್ದೀನಿ. ಇನ್ನು ನಾನು ಸುಮಾರು ಅಮೌಂಟನ್ನು ರಿಕವರಿ ಮಾಡಬೇಕಾಗಿದೆ. ಓಕೆ, ಈಗ ಇದನ್ನು 5 ಮಿನಿಟ್ಸ್ ಇದು ಟೈಮ್ ಫ್ರೇಮಲ್ಲಿ ನೋಡೋಣ. ಈಗ ಲೆವೆಲ್ಸ್ಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ ನಾಳೆದು. ಓಕೆ, ಇದು ಈಗ ಸಪೋರ್ಟ್ ರೆಸಿಸ್ಟೆನ್ಸು ನೋಡಿ. ಈಗ ಮೇನ್ ರೆಸಿಸ್ಟೆನ್ಸ್ ಇಲ್ಲಿದೆ. ಮೊದಲನೇದು ನಂಬರ್ ಬಂದ್ಬಿಟ್ಟು 24,501 ಮತ್ತು 24,531, 24,556 ಇದು ಮೇನ್ ರೆಸಿಸ್ಟೆನ್ಸ್ಗಳಾಗಿದೆ. ಮತ್ತು ಇಲ್ಲಿ ಇದು 24,655 ಇದು ಕೂಡ ಒಂದು ರೆಸಿಸ್ಟೆನ್ಸ್ ಆಗಿದೆ. ನೆಕ್ಸ್ಟು ಕೆಳಗಡೆ ಬಂದರೆ ಸಪೋರ್ಟ್ ಲೆವೆಲ್ಸು. ಇದು ಮೊದಲನೇ ಸಪೋರ್ಟ್ ಆಗುತ್ತೆ, ಇಲ್ಲಿ 2ನೇ ಸಪೋರ್ಟ್ ಇದೆ, ಇಲ್ಲಿ 3ನೇ ಸಪೋರ್ಟ್ ಇದೆ, ಇದು ಮೇಯ್ನ್ ಸಪೋರ್ಟ್ ಇದೆ. ಓಕೆ, ನಾಳೆ ಮಾರ್ಕೆಟು ಈ 3 ಲೈನ್ಗಿಂತ ಕೆಳಗಡೆ ಬಂದರೆ ಡೌನ್ ಹೋಗ್ಬೋದು. ಹಾಗೆಯೇ ಈ 3 ಲೈನ್ಗಿಂತ ಮೇಲೆ ಸಸ್ಟೇನ್ ಆದರೆ ಮೇಲಕ್ಕೆ ಹೋಗ್ಬೋದು. ಇದು ನಮ್ಮ ಪ್ರಿಡಿಕ್ಷನ್ ಲೆವೆಲ್ಸ್ಗಳು. ಇದಕ್ಕೆ ನಮ್ಮ ಆಟೋಮೆಟಿಕ್ ಟೈಮ್ ಫ್ರೇಮ್ನಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ನಿಮಗೆ ಹೇಳ್ತೀನಿ ನೋಡಿ. ಸ್ನೇಹಿತರೆ, ಇದು ಆಟೋಮೆಟಿಕ್ಕು 15 ಮಿನಿಟ್ಸಲ್ಲಿ ಡ್ರಾ ಆಗಿರುವಂತಹ ಒಂದು ಲೈನ್ಸ್ಗಳು. ಇದರಲ್ಲಿ ನೋಡಿ, ಆಲ್ರೆಡಿ 15 ಮಿನಿಟ್ಸಲ್ಲಿ ನಮಗೆ ಮೇನ್ ರೆಸಿಸ್ಟೆನ್ಸು 24,165 ಇತ್ತು. ಅದನ್ನು ದಾಟ್ಕೊಂಡು ತುಂಬ ಮೇಲಕ್ಕೆ ಹೋಗ್ಬಿಟ್ಟಿದೆ ಮಾರ್ಕೆಟು. ಹಾಗಾಗಿ ಇದು ಇಲ್ಲಿಂದ ಅಷ್ಟು ದೂರ ಹೋಗಿರೋದ್ರಿಂದ ಮತ್ತೆ ಅದು ಅಲ್ಲಿಗೆ ಬರಲೇಬೇಕು. ಅದು ನನ್ನ ಅನಾಲಿಸಿಸ್ಸು. ಅಥವಾ ಇಲ್ಲಿ ತನಕ ಬರಲಿಲ್ಲ ಅಂದರೆ ಹೊಸದಾಗಿ 15 ಮಿನಿಟ್ಸ್ ಟೈಮ್ ಫ್ರೇಮು ನಾಳೆ ಡ್ರಾ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಅನಾಲಿಸಿಸ್. ಇದನ್ನು ನನಗೆ ಬೇಕಾದಂಗೆ ನಾನು ಮಾಡ್ಕೊಂಡಿದ್ದೆ. ಇದು ಆಟೋಮೆಟಿಕ್ಕಾಗಿ ಡ್ರಾ ಆಗುತ್ತೆ. 5 ನಿಮಿಷ 15 ನಿಮಿಷ ಯಾವ್ಯಾವ ನಿಮಿಷಕ್ಕೆ ಬೇಕಾದರೂ ಏನು ಸೆಟ್ಟಿಂಗ್ ಮಾಡ್ಕೋಬೋದು. ಇನ್ನು 48 ಡೇಸ್ ಆದಮೇಲೆ ನನ್ನ ಕೋರ್ಸ್ ಆರಂಭ ಆಗುತ್ತೆ.
ಇಂಟ್ರೆಸ್ಟ್ ಇರೋರು ಕೋರ್ಸಿಗೆ ಜಾಯ್ನ್ ಆಗಿ ಕಲಿಬೋದು. ಬೇಸಿಕ್ ಕೋರ್ಸನ್ನು ಮೊದಲು ತೊಗೊಳ್ಬೇಕು. ಅದಾದ ನಂತರ ಇದು ಆಪ್ಷನ್ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಕೋರ್ಸು ಇರುತ್ತೆ. ಹಾಗಾಗಿ ಮೊದಲಿಗೆ ಬೇಸಿಕ್ ಕೋರ್ಸನ್ನು ನೀಟಾಗಿ ಕಲಿತ್ಕೊಂಡು ಅದಾದ ನಂತರ ಟ್ರೇಡ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.